ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಎಂಬುದಾಗಿ ನಾನು ನಂಬ್ತೇನೆ. ಇವತ್ತು ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳೋದಕ್ಕೆ ಆತುರತೆಯಿಂದ ಇದ್ದೀರಾ. ಈ ದಿನ ನಾವು ವಿಮೋಚನಾ ಕಾಂಡದಲ್ಲಿ 4ನೇ ಅಧ್ಯಾಯ 6ರಿಂದ 8ನೇ ವಚನ ನಾವು ಧ್ಯಾನ ಮಾಡಲಿದ್ದೇವೆ. ಇಲ್ಲಿ 2ನೆಯ ಒಂದು ಸೂಚನೆ ದೇವರು ಮೋಶೆಗೆ ಕೊಡ್ತಾರನ್ನ ನಾವು ಸ್ಟಡಿ ಮಾಡ್ತೇವೆ. ಸತ್ಯವೇದ ಇದ್ರೆ ಓದ್ಕೊಳ್ಳೋಣವಾ? ಮತ್ತೆ ಯೆಹೋವನು ಅವನಿಗೆ, ನಿನ್ನ ಕೈಯನ್ನು ಉಡಿಯಲ್ಲಿ ಇಟ್ಟುಕೋ ಎಂದು ಹೇಳಿದನು. ಅವನು ಉಡಿಯಲ್ಲಿ ಇಟ್ಟುಕೊಂಡು ಹೊರಕ್ಕೆ ತೆರೆಯಲು ಅದು ತೊನ್ನು ಹತ್ತಿ ಹಿಮದಂತೆ ಬೆಳ್ಳಗಾಗಿತ್ತು. ಯೆಹೋವನು ಅವನಿಗೆ, ನಿನ್ನ ಕೈಯನ್ನು ತಿರುಗಿ ಉಡಿಯಲ್ಲಿ ಸೇರಿಸು ಎಂದು ಹೇಳಲು ಅವನು ಅದನ್ನು ತಿರುಗಿ ಉಡಿಯಲ್ಲಿ ಸೇರಿಸಿ ತೆಗೆದು ನೋಡಿದಾಗ ಅದು ಉಳಿದ ಮೈಯಂತೆ ಆಗಿತ್ತು. ಆಗ ಯೆಹೋವನು ಅವನಿಗೆ, ಅವರು ನಿನ್ನ ನಂಬದೆ ಮೊದಲನೇ ಮಾತು ಕಾರ್ಯವನ್ನು ತಿರಸ್ಕರಿಸಿದರೂ 2ನೇದನ್ನು ಲಕ್ಷ್ಯವಿಟ್ಟು ನಂಬುವರು. ಸೊ ಈಗ ಇಲ್ಲಿ ಮೋಶೆ ಗುರುತು ಕೇಳ್ತಾನೆ ದೇವ್ರನ್ನ, ನನ್ನನ್ನ ನೀನು ಕಳಿಸಿದ್ರೆ ಅವ್ರು ನಂಬಲ್ಲ. ಅವಾಗ ದೇವರು ಮೊದಲನೇ ಸೂಚನೆ ಕೊಟ್ಟಿರ್ತಾರೆ, ಅದು ಕೋಲು ಹಾವಾಗಿತ್ತು. 2ನೇ ಒಂದು ಗುರುತು ಇಲ್ಲಿ ದೇವರು ಅವನಿಗೆ ಏನ್ ಹೇಳ್ತಾರೆ, ನಿನ್ನ ಕೈಯನ್ನ ಉಡಿಯಲ್ಲಿ ಹಾಕಿಕೊಂಡ್ರೆ ನಿನ್ನ ಬಟ್ಟೆಯಲ್ಲಿ ಇಟ್ಕೊಂಡಾಗ ಅದು ಹಿಮದಂತೆ ತೊನ್ನು ಆ ಚರ್ಮದಲ್ಲಿ ಉಂಟಾಗ್ತದೆ. ತಿರುಗಿ ದೇವರು ಹೇಳ್ತಾರೆ, ಅದು ಆಚೆ ನಿನ್ ಕೈ ತೆಗಿ ಅಂದಾಗ ಅದು ಮೊದಲು ಹೆಂಗಿತ್ತು ಹಂಗೆ ಇರ್ತದೆ. ಸೊ ಇದರಲ್ಲಿ ಇರುವಂತ ಆತ್ಮಿಕ ಅರ್ಥ ಏನು ಎಂಬುದಾಗಿ ನಾವು ನೋಡ್ಬೇಕಾದ್ರೆ, ರೋಮ 7:18 ನಾವು ನೋಡ್ತೀವಿ, ದೇವರ ಸೇವಕರಾಗಿ ಮಕ್ಕಳಾಗಿ ನಾವು ಒಂದು ತಿಳಿದುಕೊಳ್ಬೇಕು, ನಮ್ಮ ದೇಹದಲ್ಲಿ ಒಳ್ಳೆಯದು ಯಾವುದೂ ಇಲ್ಲ. ನಮ್ಮ ಎಲ್ಲ ದೇಹದ ಭಾಗಗಳಲ್ಲಿ ಸ್ವಾರ್ಥತೆ ಮಾತ್ರವಲ್ಲದೆ ಭ್ರಷ್ಟಾಚಾರ, ಪಾಪ ಇದೆ. ನಾವಂದ್ರೆ ಪಾಪಿಗಳು ಎಂಬುದಾಗಿ ನಾವು ತಿಳಿದುಕೊಳ್ಬೇಕು. ಅದೇ ದೇವರು ಅವನಿಗೆ ಹೇಳ್ತಾ ಇರುವಂಥದ್ದು. ನೀನ್ ನಂಬದೇ ಹೋದ್ರೆ ನಿನ್ ದೇಹದಲ್ಲಿ ನೀನೇ ಕೈ ಹಾಕಿ ನೋಡು, ಅದು ಕುಷ್ಠರೋಗ ಇದ್ದಂಗೆ ಇರ್ತದೆ. ಅಂದ್ರೆ ನೀನ್ ಫುಲ್ಲು ನಿನ್ ಕೈನಲ್ಲಿ ಏನು ಆಗಲ್ಲ ಅನ್ನೋದನ್ನ ಮೋಶೆ ನೀನ್ ಅರ್ಥ ಮಾಡ್ಕೊಳ್ಬೇಕು. ಸೊ ಹಾಗಾದ್ರೆ ಇದು ನಮ್ಗೆ ಏನ್ ತೋರಿಸ್ತದೆ ಎಂಬುದಾಗಿ ನಾವು ನೋಡ್ಬೇಕಾದ್ರೆ, ಮತ್ತೊಬ್ಬರ ಮೇಲೆ ನಾವು ತಪ್ಪು ಹೊರಿಸುವುದಕ್ಕಿಂತ ತಪ್ಪುಗಳನ್ನ ಸರಿಪಡಿಸ್ಬೇಕು. ಆದ್ರೆ ತಪ್ಪು ಹೊರಿಸೋದಕ್ಕಿಂತ ಮುಂಚೆ ನಮ್ಮಲ್ಲಿ ಏನ್ ತಪ್ಪಿದೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕು ಎಂಬುದಾಗಿ ಒಂದು ಪಾಠ. ಆದ್ರೆ ಎಲ್ಲರಿಗೆ ಪಾಪ ಮಾಡುವುದಕ್ಕೆ ಅವರದೇ ಆದಂತ ಪ್ರೇರಣೆನ ಸೈತಾನ್ ಕೊಡ್ತಾನೆ. ಆದ್ರೆ ಯಾರು ಯಾರಿಗಿಂತಲೂ ಉತ್ತಮರಲ್ಲ, ನಾವು ಪಾಪಿಗಳೇ ಎಂಬುದಾಗಿ ತಿಳ್ಕೊಳ್ಳುವುದಕ್ಕೋಸ್ಕರವಾಗಿ ದೇವರು ಇಲ್ಲಿ ಮೋಶೆಯನ್ನ ಒಂದು ಕಂಪ್ಯಾಷನ್ ಇಂದ ತುಂಬುತ್ತಾನೆ. ಮೋಶೆಗೆ ಇಸ್ರಾಯೇಲರ ಮೇಲೆ ಕಂಪ್ಯಾಷನ್ ಬೇಕು. ಅವ್ರು ಮಾಡಿದಂತ ತಪ್ಪಿನಿಂದಲೇ ಅವರು ಆ ಒಂದು ಬಂಧನದಲ್ಲಿ ಕಷ್ಟದಲ್ಲಿ ಇದ್ದಾರೆ, ಪರ್ವನ ಅಡಿಯಾಳು ತನದಲ್ಲಿ ಇದ್ದಾರೆ ಎಂಬುದಾಗಿ ಮೋಶೆ ಹೇಳಬಾರ್ದು. ಅವ್ರನ್ನ ಬಿಡುಗಡೆ ಮಾಡೋದಕ್ಕೆ ಹೋಗ್ಬೇಕು. ಹೀಗಾಗಿ ಮೋಶೆ ನೀನು ಅವರಂತೆ ಎಂಬುದಾಗಿ ತಿಳ್ಕೊಳ್ಳೋದಕ್ಕಾಗಿ ದೇವರು ಈ ಗುರುತನ್ನು ಅವನು ಕೊಡ್ತಾನೆ. ನಾನು ಎಲ್ಲರಿಗಿಂತಲೂ ಉತ್ತಮನು, ನನ್ನಲ್ಲಿ ಯಾವ ಪಾಪ ಇಲ್ಲ ಎಂಬುದಾಗಿ ನಾವು ತಿಳ್ಕೊಂಡಿದ್ರೆ ನಾವು ದೇವರ ಮಕ್ಕಳಾಗಿರುವುದಕ್ಕೆ, ಸೇವಕರಾಗಿರುವುದಕ್ಕೆ ಅರ್ಹರಲ್ಲ. ಸೊ ಹೀಗಾಗಿ ನಾವು ಸೇವೆ ಮಾಡುವಾಗಲೂ ನಾನು ಉತ್ತಮನಲ್ಲ, ನಾನೂ ಸಹ ಪಾಪಿ ಎಂಬುದಾಗಿ ತಿಳಿದುಕೊಂಡು ಮತ್ತೊಬ್ಬರಿಗೆ ನಾವು ಸೇವೆ ಮಾಡಬೇಕೆಂಬುದಾಗಿ ಹೇಳಿ ಈ 2ನೆಯ ಗುರುತಿನ ಒಂದು ಆತ್ಮಿಕ ಅರ್ಥವಾಗಿದೆ. ಆದ್ರಿಂದ ಪ್ರಿಯರೇ, ಒಂದು ವೇಳೆ ಯಾರಿಗಾದ್ರೂ ಅಹಂಭಾವ ಇದ್ರೆ, ಪ್ರೈಡ್ ಇದ್ರೆ, ನಾನು ಬೇರೆಯವ್ರಿಗಿಂತ ಉತ್ತಮನು ಎಂಬುದಾಗಿ ಹೇಳಿ ಮತ್ತೊಬ್ಬರನ್ನ ನಾವು ಟೀಕಿಸುವವರಾಗಿದ್ರೆ, ನಿಜವಾಗಲೂ ನಮ್ಮ ಜೀವಿತವನ್ನ ಇವತ್ತು ನಾವು ಪರೀಕ್ಷೆ ಮಾಡಿ, ನಾನು ಸಹ ಪಾಪಿನೇ, ನನ್ನನ್ನ ರಕ್ಷಿಸಿದಂತ ದೇವರು ಅವ್ರನ್ನೂ ಸಹ ರಕ್ಷಿಸದೆ ಎಂಬುದಾಗಿ ನಾವು ಹೇಳುವಂತ ಒಂದು ಮನೋಭಾವನೆ ನನಗೆ ಕೊಡು ದೇವರು ಎಂಬುದಾಗಿ ಕೇಳೋಣ. ಖಂಡಿತವಾಗಿ ಕರ್ತನು ನಮಗೆ ಕೊಡೋರಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರು, ನಿಮಗೆ ಸ್ತೋತ್ರ. ಇಂದು ನಮ್ಮೊಂದಿಗೆ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ತಂದೆಯಾದ ದೇವರೇ, ಅನೇಕ ವೇಳೆ ನಾವು ಮತ್ತೊಬ್ಬರನ್ನ ಕೀಳಾಗಿ ನೋಡಿದೀವಪ್ಪ ದೇವರೇ, ಆದ್ರೆ ನಾವು ಪಾಪಿಗಳು, ನಮ್ಮಲ್ಲಿ ಒಳ್ಳೇದು ಯಾವುದು ಇಲ್ಲ ಎಂಬುದಾಗಿ ತಿಳಿದುಕೊಂಡು ದೇವರೇ ಸ್ವಾಮಿ, ಮತ್ತೊಬ್ಬರಿಗೆ ಸಹಾಯ ಮಾಡುವಾಗೆ ನಮ್ಮನ್ನು ಉಪಯೋಗಿಸಪ್ಪ.
ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೆನ್. ಗಾಡ್ ಬ್ಲೆಸ್ ಯು. ಯೇಸು ನಿಮ್ಮನ್ನು ಕೈಬಿಡಲ್ಲ. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಹೋದರು ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈಬಿಡನು. ನಾ ಕೈಬಿಡೆನು, ನಾ ಕೈಬಿಡೆನು. ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ ಕೈಬಿಡೆನು, ನಾ ಕೈಬಿಡೆನು. ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳ
ಜ್ಞಾನ